ಬೆಂಗಳೂರು ಸ್ಟುಡಿಯೋದಿಂದ ನಾನು ರಂಜಿತ್ ಇದ್ರೆ ನನ್ನ ಜೊತೆ ನಿಕೇಶ್ ಕೂಡ ನ್ಯೂಸ್ ರೂಮ್ ನಿಂದಿದ್ದಾರೆ. ಹಾಗೆ ಶರತ್ ಕಬ್ಬನ್ ಪಾರ್ಕ್ ಇಂದಿದ್ದಾರೆ. ಡೆಲ್ಲಿಯಿಂದ ಪೊಲಿಟಿಕಲ್ ಅನಲೈಸ್ ಮಾಡೋದಕ್ಕೆ ಈ ಕ್ಷಣದ ವಿವರವನ್ನು ತಿಳಿಸೋದಕ್ಕೆ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕೂಡ ವೆಲ್ಕಮ್. ಡಿ.ಕೆ. ಸುರೇಶ್ ಅವರ ವಿಚಾರ. ಡಿ.ಕೆ. ಸುರೇಶ್ ಅವರು ಬಜೆಟ್ ಮೇಲಿನ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ ವಿಭಜನೆ ಮಾಡುವಂತ ಸಂದರ್ಭ ಬರಲೂಬಹುದು ಮುಂದೆ ಅಂತೇಳಿ ಹೇಳಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಸಂಸದ ಡಿ.ಕೆ. ಸುರೇಶ್ಗೆ ಈಗ ವಿಭಜನೆಯ ಬಿಸಿ ಜೋರಾಗಿ ತಟ್ಟಿದೆ. ಡಿ.ಕೆ. ಸುರೇಶ್ ಮನೆ ಮುಂದೆ ಭಾರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ದೇಶ ವಿರೋಧಿ ಡಿ.ಕೆ. ಸುರೇಶ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದ್ದಂತೆ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂಸದ ಡಿ.ಕೆ. ಸುರೇಶ್ಗೆ ವಿಭಜನೆಯ ಬಿಸಿ ಜೋರಾಗಿ ತಟ್ಟದಂಗೆ ಕಾಣಿಸ್ತಾ ಇದೆ. ಯಾವಾಗ ಡಿ.ಕೆ. ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟರು ಆಗಿನಿಂದಲೂ ಬಿಜೆಪಿ ಖಂಡಾತುಂಡವಾಗಿ ಖಂಡಿಸ್ತಾ ಇತ್ತು. ಇವತ್ತು ಅವ್ರ ಮನೆ ಮುಂಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಡಿ.ಕೆ. ಸುರೇಶ್ ಅವರ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ಗಳನ್ನ ಹಿಡಿದು ಆಕ್ರೋಶವನ್ನ ಹೊರಹಾಕ್ತಾ ಅವರ ಮನೆ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಂದೋಬಸ್ತ್ಗೆ ಇದ್ದಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದಂತ ಘಟನೆ ನಡೆದಿದೆ. ಸದಾಶಿವನಗರದ ಡಿ.ಕೆ. ಸುರೇಶ್ ಅವರ ನಿವಾಸದ ಮುಂದೆ ಪೊಲೀಸರ ಬಿಗಿ ಭದ್ರತೆ ಇತ್ತು. ಆದರೂ ಕೂಡ ಅಲ್ಲಿ ಹೋರಾಟವನ್ನ ಮಾಡಿದಂತ ಬಿಜೆಪಿ ಕಾರ್ಯಕರ್ತರನ್ನ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಅವರು ಮೊನ್ನೆ ಮಾತನಾಡುವ ಬರದಲ್ಲಿ ಆಡಿದಂಥ ಮಾತಿಗೆ ರಾಜ್ಯಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಬಿಜೆಪಿಯ ಕೇಂದ್ರ ನಾಯಕರು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಇದನ್ನ ಖಂಡಿಸಿದ್ರು. ಮತ್ತೆ ಡಿ.ಕೆ. ಸುರೇಶ್ ಅವರು ಮತ್ತೆ ಕಾಂಗ್ರೆಸ್ನ ಮನಸ್ಥಿತಿಯ ಬಗ್ಗೆ ಹೇಳಿದ್ರು. ಕಾಂಗ್ರೆಸ್ನ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡ್ತಾ ಇದ್ರೆ ಇಲ್ಲಿ ಭಾರತ್ ತೋಡೋ ನ್ಯಾಯಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಒನ್ ಅಂಡ್ ಓನ್ಲಿ ಸಂಸದರು ಡಿ.ಕೆ. ಸುರೇಶ್ ಅವರ ವಿರುದ್ಧ ಆಕ್ರೋಶವರಾಗಿದ್ರು. ನೋಡಿ, ಪ್ರತಿಭಟನಾಕಾರನ ವಶಕ್ಕೆ ಪಡೆದಂತ ಸಂದರ್ಭ ಮತ್ತೆ ಅಲ್ಲಿ ನುಗ್ಗಾಟ ಆಗಿರೋದು, ತಳ್ಳಾಟ ನೂಕಾಟ ಆಗಿ ಕೆಲ ಕಾರ್ಯಕರ್ತರಿಗೆ ಸ್ವಲ್ಪ ಅಲ್ಲಿ ಏಟಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಡಿ.ಕೆ. ಸುರೇಶ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ಧಿಕ್ಕಾರ ಧಿಕ್ಕಾರ ರಾಷ್ಟ್ರ ವಿರೋಧಿ ಡಿ.ಕೆ. ಸುರೇಶ್ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡಿದ್ದಾರೆ ಪೊಲೀಸರು. ಧಿಕ್ಕಾರ